ನಮಸ್ಕಾರ ಎಲ್ಲ ಆತ್ಮೀಯರಿಗೂ ಭವ್ಯವಾದ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ ಸುಹಾಸ್ ಎಂಟರ್ಟೈನ್ಮೆಂಟ್ಸ್ ಅಂಡ್ ಕಲ್ಚರಲ್ ಆಕ್ಟಿವಿಟೀಸ್. ಇದು ಒಂದು ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳ ಚಾನಲ್. ಸೊ ಬನ್ನಿ, ಇವತ್ತೆಲ್ಲ ಒಂದು ಹೊಸ ವಿಷಯ ತಿಳ್ಕೊಳ್ಳೋಣ. ವಿಷಯ ಏನಪ್ಪ ಅಂದರೆ ಆಚಾರ್ಯ ಅನ್ನೋದು ಡೆಫಿನೇಷನ್ ಏನದ್ರ ಅರ್ಥ. ಆಚಾರ್ಯ ಅಂತ ಹೇಳ್ಬಿಡ್ತೀವಿ. ಶಂಕರಾಚಾರ್ಯ ಇದ್ದಾರೆ, ರಾಮಾನುಜ, ಮಧ್ವಾಚಾರ್ಯ ಇದ್ದಾರೆ, ಸಾಮಾನ್ಯವಾಗಿ ಬೇರೆ ಆಚಾರ್ಯಗಳು ಇರ್ತಾರೆ. ಆಚಾರ್ಯ ಅಂದರೆ ಗುರು ಅಂತ ಒಂದು ಅರ್ಥ ಬರುತ್ತೆ. ಗುರುಗೂ ಆಚಾರ್ಯಕ್ಕೂ ಏನು ವ್ಯತ್ಯಾಸ, ಇದೆಲ್ಲ ಪ್ರಶ್ನೆಗಳು ಬರುತ್ತೆ. ಸೊ ಆಚಾರ್ಯ ಅಂದರೆ ಏನು ಹೇಳಿದ್ದಾರೆ ಶಾಸ್ತ್ರದಲ್ಲಿ ತಿಳ್ಕೊಂಬೋಣ. ಇದು ಭಾಳ ಜ್ಞಾನಿಗಳು ಹೇಳಿರೋ ವಿಚಾರ. ಇದನ್ನು ತಿಳ್ಕೊಂಬೋಣ ಬನ್ನಿ. ಇವತ್ತು ಇದಕ್ಕೆ ಒಂದು ಶ್ಲೋಕ ಇದೆ. ಆಚಾರ್ಯ ಅನ್ನೋದು ಒಂದು ಡೆಫಿನೇಷನ್ ಇರ್ತಕ್ಕಂಥ ಒಂದು ಶ್ಲೋಕ. ಇದ್ರ ಬಗ್ಗೆ ತಿಳ್ಕೊಂಬೋಣ ಇವತ್ತು ಬನ್ನಿ. ಭಾಳ ಚೆನ್ನಾಗಿದೆ ಅರ್ಥ. ಆಚಾರ್ಯ ಡೆಫಿನೇಷನ್ ಶ್ಲೋಕ ಈ ಥರ ಇದೆ. ಇದು ವ್ಯಾಖ್ಯಾನ ಆಚಾರ್ಯ ಅಂದ್ರೇನು ಅಂತ. ಆಚಿನೋತಿ ಹಿ ಶಾಸ್ತ್ರಾರ್ಥಂ ಆಚಾರ್ಯೇ ಸ್ಥಾಪಯತ್ಯಪಿ ಸ್ವಯಮಾಚರತೀತ್ಯೇವ ತಸ್ಮಾದಾಚಾರ್ಯ ಉಚ್ಯತೆ. ನೋಡಿ, ಭಾಳ ಚೆನ್ನಾಗಿ ಹೇಳಿದ್ದಾರೆ. ಇದರ ಅರ್ಥ ತಿಳ್ಕೊಂಬೋಣ ಬನ್ನಿ. ಇದು ಒಂದು ಸಣ್ಣ ಅನುಷ್ಠುಪ್ ಶ್ಲೋಕ. ಇದು ಭಾಳ ಚೆನ್ನಾಗಿ ಅರ್ಥಗರ್ಭಿತವಾಗಿದೆ. ಆಚಿನೋತಿ ಶಾಸ್ತ್ರಾರ್ಥಂ ಅಂದರೆ ಶಾಸ್ತ್ರಗಳ ಅರ್ಥಗಳು, ಶಾಸ್ತ್ರಗಳ ಸಾರ ಏನು ಅನ್ನೋದನ್ನ ಆಚಿನೋತಿ ಅಂದರೆ ಸಂಗ್ರಹಿಸಿ ನಮಗೆ ಅದರ ಎಸೆನ್ಸ್, ಅದರ ಸಾರ ಏನಿದೆ ಅದನ್ನೆಲ್ಲ ನಮಗೆ ತಿಳಿಯೇ ಹೇಳುತ್ತಾನೆ. ಯಾರೋ ಅಂತ ಶಾಸ್ತ್ರವನ್ನು ತಿಳಿದಿರ್ತಕ್ಕಂಥ ಆಚಾರ್ಯ ಅಂತ ಜ್ಞಾನಿ ಪುರುಷ. ಚಿನೋತಿ ಅಂದರೆ ಸಂಸ್ಕೃತದಲ್ಲಿ ಕತ್ತರಿಸ್ಬಿಡ್ತಾನೆ ಅಂತ. ಆಚಿನೋತಿ ಅಂದರೆ ಅದೊಂದು ಉಪಸರ್ಗ ಸೇರಿಕೊಂಡು ಇನ್ನೊಂದು ಬೇರೆ ಅರ್ಥ ಕೊಡುತ್ತೆ. ಸಂಗ್ರಹಿಸುತ್ತಾನೆ ಅಂತ ಅರ್ಥ ಬರುತ್ತೆ. ಅನೇಕ ಶಾಸ್ತ್ರಗ್ರಂಥಗಳಿದೆ. ಶ್ರುತಿ, ಸ್ಮೃತಿ, ಪುರಾಣ, ಕಾವ್ಯ, ಮೀಮಾಂಸೆ, ದರ್ಶನ ಶಾಸ್ತ್ರಗಳು, ವೇದಗಳು, ವೇದಾಂತಗಳು, ಇದೆಲ್ಲ ಅನೇಕ ಶಾಸ್ತ್ರ ವಿಚಾರ ಇದೆ. ಇದೆಲ್ಲ ತಿಳ್ಕೊಳ್ಳೋಕ್ಕೆ ಜನ್ಮಗಳೇ ಸಾಕಾಗಲ್ಲ ನಮಗೆ. ಆಚಾರ್ಯನಾದನು ಅದೆಲ್ಲ ಬೇಕಾಷ್ಟು ಓದ್ಕೊಂಡು ತಿಳ್ಕೊಂಡು ಅದರ ಸಾರವನ್ನು ನಮಗೆ ಚೆನ್ನಾಗಿ ತಿಳಿ ಹೇಳ್ತಾನೆ. ಒಂದು ಆಚಾರ್ಯನ ಒಂದು ಫಸ್ಟ್ ಡೆಫಿನೇಷನ್. ಆಚಿನೋತಿ ಶಾಸ್ತ್ರಾರ್ಥಂ. ಆಮೇಲೆ ನೆಕ್ಸ್ಟ್ ಬಂತಂದ್ಬಿಟ್ಟು ಆಚಾರ್ಯ ಸ್ಥಾಪಯತ್ಯಪಿ. ಅಷ್ಟು ತಿಳಿ ಹೇಳೋದಲ್ಲದೆ ಅನೇಕ ಸಾವಿರಾರು ಲಕ್ಷಾಂತರ ಜನರು ಅದನ್ನ ಆಚಾರದಲ್ಲಿ ಇಟ್ಕೊಳ್ಳುವಂತೆ ಅವನು ಮಾಡ್ತಾನೆ. ಅಷ್ಟು ಶಕ್ತಿ ಇರುತ್ತೆ ಆಚಾರ್ಯನಿಗೆ. ಆಚಾರ್ಯ ಹೇಳಿದ್ದು ಅಂದರೆ, ಶಾಸ್ತ್ರ ಹೇಳಿದ್ದು ಅಂದರೆ ಸಾವಿರಾರು ಲಕ್ಷಾಂತರ ಜನ ಹೋಗ್ತಾರೆ. ನೀವು ಹೇಳಿದ್ರೆ 3 ಜನ ಕೇಳಲೆ ಹೋಗಲೆ ಅಂತಾರೆ. ಸೊ ಅದು ಡಿಫ್ರೆನ್ಸು. ಮಹಾಪುರುಷರಿಗೂ ನಮ್ಮಂಥ ಸಾಮಾನ್ಯ ಜನರು ಇರ್ತಕ್ಕಂಥ ಡಿಫ್ರೆನ್ಸ್ ಅದು. ಸೊ ಆಮೇಲೆ ಇದೇನು ಅಂತಂದರೆ ಆಚಾರ್ಯ ಸ್ಥಾಪಯತ್ಯಪಿ. ಸಾವಿರಾರು ಲಕ್ಷಾಂತರ ಜನರು ಅದನ್ನು ಆಚರಣೆ ತರಬೇಕು. ಸಂಧಾನ ಮಾಡಬೇಕು ಅಂತ ಯಾರು ಹೇಳಿದ್ದಾರೆ? ದಿನ ಮಾಡಬೇಕು ಅಂತ ಯಾರು ಹೇಳಿದ್ದಾರೆ? ಎಲ್ಲ ಶಾಸ್ತ್ರ ಹೇಳಿದ್ರು. ಶಾಸ್ತ್ರ ಬರೆದವರು ಯಾರು? ಋಷಿ ಮುನಿಗಳು. ಸೊ ಅವರೆಲ್ಲ ಆಚಾರ್ಯರು, ಋಷಿಗಳು, ಮುನಿಗಳು ಅಂತ ಅದಕ್ಕೆ ಹೇಳೋದು. ಅವ್ರಿಗೆಲ್ಲ ಅಷ್ಟು ಪವರ್ ಇರುತ್ತೆ, ದೇವರ ದರ್ಶನ ಆಗಿರುತ್ತೆ, ಅಷ್ಟು ಶಕ್ತಿ ಇರುತ್ತೆ ಅವ್ರು ಹೇಳಿದ್ದು. ಆಮೇಲೆ ಇವತ್ತು ಹೇಳಿದ್ದಲ್ಲ, ಲಕ್ಷಾಂತರ ವರ್ಷಗಳವರೆಗೂ ಅದು ಆಚಾರ್ಯ ಸ್ಥಾಪಯತ್ಯಪಿ ಅನ್ನೋದು ಲಕ್ಷಾಂತರ ವರ್ಷ, ಲಕ್ಷಾಂತರ ಜನ ಪ್ಲಸ್ ಲಕ್ಷಾಂತರ ವರ್ಷ ಅದು ಅವ್ರು ಹೇಳಿದ್ದು ನಡೀತಾ ಇರುತ್ತೆ. ಇಂದಿಗೂ ನಡೀತಾ ಇದೆ. ಇದೊಂದು ಅದ್ಭುತವಾದ ವಿಷಯ. ಇದು ವಿಚಾರ ಮಾಡಿದ್ರೆ ಸಂಧಾನ ಮಾಡಿ, ಪೂಜೆ ಮಾಡಿ, ಹಬ್ಬ ದಿನ ಆಚರಣೆ ಮಾಡಿ, ಇವೆಲ್ಲ ಸಾಮಾನ್ಯವಾಗಿ ಶಾಸ್ತ್ರ ಜ್ಞಾನ. ಅದನ್ನು ಹೇಳಿದವರು ಯಾರು? ಋಷಿ ಮುನಿಗಳು. ಸೊ ಆಚಾರ್ಯರ ಸೆಕೆಂಡ್ ಡೆಫಿನೇಷನ್. ಅಷ್ಟು ಪವರ್ ಇರುತ್ತೆ. ಒಂದು ಶಾಸ್ತ್ರಾರ್ಥವನ್ನು ಸಂಗ್ರಹವಾಗಿ ಅದರ ಸಾರವನ್ನು ಹೇಳೋದು. ಅನೇಕ ಶಾಸ್ತ್ರಗಳಿದೆ, ಸಿಕ್ಕಾಪಟ್ಟೆ ಗ್ರಂಥಗಳು. ನಾವು ಓದೋಕ್ಕೆ ನಮಗೆ ಜನ್ಮಗಳೇ ಸಾಲಲ್ಲ. ಅವನ್ನೆಲ್ಲ ಅಡ್ದು ಕುಡಿದು ಅದ್ರ ಸಾರವನ್ನು ನಮ್ಗೆ ಚೆನ್ನಾಗಿ ಹೇಳಿ ಆಚರಣೆಯಲ್ಲಿ ಇಟ್ಕೊಳ್ಳುವಂತೆ ಮಾಡ್ತಾರೆ. ಎರಡನೇ ಡೆಫಿನೇಷನ್. ಮೂರನೇದು ಬಂದು ಸ್ವಯಮಾಚರಿತೀತ್ಯೇವ. ಅದು ಸ್ವತಃ ಅವರು ಆಚರಣೆಯಲ್ಲಿ ಇಟ್ಕೊಂಡಿರ್ತಾರೆ. ಇವಾಗ ಅವನೇ ಸಂಧಾನ ಮಾಡಲ್ಲ, ಬೇರೆಯವ್ರು ಮಾಡೋ ಅಂದರೆ ಯಾರು ಮಾಡೋಕ್ಕೆ ಹೋಗ್ತಾರೆ? ಸೊ ಆ ಥರ ಅವರು ಪೂಜೆ ಮಾಡೋದು, ಬೇರೆಯವ್ರಿಗೂ ಹೇಳೋದು, ಅವರು ಧರ್ಮಾಚರಣೆ ಮಾಡೋದು, ಬೇರೆಯವ್ರಿಗೂ ಹೇಳೋದು. ಅವಾಗ ಬೆಲೆ ಇರುತ್ತೆ, ಅವರು ಮಾಡ್ತಾರೆ. ಸೊ ಆ ಥರ ಇದೊಂದು. ಆಮೇಲೆ ಇದರಲ್ಲೆಲ್ಲ ಎಕ್ಸೆಪ್ಷನ್ಸ್ ಇರುತ್ತೆ. ಇವಾಗ ಸಂಧಾನ ಮಾಡೋದು 5:30ಗೆ ಮಾಡೋದು ಭಾಳ ಶ್ರೇಷ್ಠ. 4:30ಯಿಂದ 6 ಗಂಟೆಗೆ ಭಾಳ ಶ್ರೇಷ್ಠ. 6ರಿಂದ 9 ಮಾಡ್ಬೋದು, ಮಧ್ಯಮವಾಗುತ್ತೆ. ಅದಕ್ಕೆ ಮೇಲೆ ಅಧಮವಾಗುತ್ತೆ, ಅಷ್ಟಾರು ಮಾಡ್ಬೋದು. ಸೊ ಇದೆಲ್ಲ ಒಂದು ಸ್ವಲ್ಪ ಎಕ್ಸೆಪ್ಷನ್ಸ್ ಇದೆ ಎಲ್ಲ ವಿಷಯದಲ್ಲೂ.
ಉತ್ತಮ ಮಧ್ಯಮ ಅಧಮ ಅಂತ ನಮ್ಗೆ ಯಾವ ಯಾವ ಸಂದರ್ಭದಲ್ಲಿ ಎಷ್ಟಾಗುತ್ತೋ ಅಷ್ಟು ಮಾಡ್ಕೊಂಡು ಹೋಗ್ಬೋದು. ಸೊ ಈ ಥರ ಎಕ್ಸೆಪ್ಷನ್ಸ್ ಕೂಡ ಇರುತ್ತೆ ಶಾಸ್ತ್ರದಲ್ಲಿ. ನೆಕ್ಸ್ಟ್ ಬಂದಂದು ತಸ್ಮಾದಾಚಾರ್ಯ ಉಚ್ಯತೆ. ಇದೆಲ್ಲ 3 ಡೆಫಿನೇಷನ್, 3 ಕಂಡೀಷನ್ಸು ಸ್ಯಾಟಿಸ್ಫೈ ಮಾಡೋಂಥವನು ಅವನು ಆಚಾರ್ಯ ಅಂತ ಕರೆಸ್ಕೊಳ್ತಾನೆ. ಸೊ ಬನ್ನಿ ಮತ್ತೊಮ್ಮೆ ಈ ಒಂದು ಅದ್ಭುತವಾದ ಶ್ಲೋಕವನ್ನು ಮತ್ತೊಮ್ಮೆ ರಿಸೈಟ್ ಮಾಡಿಬಿಟ್ಟು ಇದರ ಅರ್ಥ ನಾವು ಮನನ ಮಾಡಿಕೊಂಡು ನಾವು ಆಚರಣೆ ಮಾಡಿಕೊಂಡು ನಾವು ಉದ್ಧಾರ ಆಗೋಣ. ಓಕೆ, ಆಚಾರ್ಯರ ಡೆಫಿನೇಷನ್ ಏನಂದರೆ ಆಚಿನೋತಿ ಶಾಸ್ತ್ರಾರ್ಥಂ ಆಚಾರ್ಯೇ ಸ್ಥಾಪಯತ್ಯಪಿ ಸ್ವಯಮಾಚರತೀತ್ಯೇವ ತಸ್ಮಾದಾಚಾರ್ಯ ಉಚ್ಯತೆ. ಸೊ ಇದೊಂದು ಅದ್ಭುತವಾದ ಶ್ಲೋಕ. ಮುಂದೆ ಇನ್ನೊಂದು ವಿಡಿಯೋದಲ್ಲಿ ಇನ್ನೊಂದು ಅದ್ಭುತವಾದ ಶ್ಲೋಕದೊಂದಿಗೆ ಸಂಧಿಸೋಣ. ಅಲ್ಲಿವರೆಗೆ ಇದು ಸುಹಾಸ್ ಟಿಪಿ, ಸುಹಾಸ್ ಬ್ರಾಹ್ಮಿಣ್ಸ್ ಮ್ಯಾಟ್ರಿಮನಿ ಮ್ಯಾನೇಜರ್ ಆಗಿದ್ದೀನಿ, ನಾನೇ ನಡೆಸ್ತಾ ಇದ್ದೀನಿ ಇದನ್ನು. ದಯವಿಟ್ಟು ಪ್ರಪಂಚದಾದ್ಯಂತ ಇರ್ತಕ್ಕಂತಹ ಬ್ರಾಹ್ಮಣ ವಧುವರರು, ಮದುವೆಗೆ ಅವಶ್ಯಕತೆ ಇರೋರು ನನ್ನನ್ನು ಸಂಪರ್ಕಿಸಿ. 8762331815 ನನ್ನ ನಂಬರ್ ಬರ್ತಾ ಇದೆ. ನಮ್ಮ ವೆಬ್ಸೈಟಲ್ಲಿ 50,000 ಪ್ರೊಫೈಲ್ಸ್ ಇದೆ. ಇದನ್ನು ಸದುಪಯೋಗ ಮಾಡಿಕೊಳ್ಳಿ. ಸೊ ಮತ್ತೆ ನೋಡೋಣ ಇನ್ನೊಂದು ವಿಡಿಯೋದಲ್ಲಿ. ನಮಸ್ಕಾರ. ಹರಿ ಓಂ ಸ್ವಸ್ತಿ. ಜೈ ಶ್ರೀರಾಮ್. ನಮಸ್ತೆ.